ವರ್ಷ ಆಯ್ತು. ನೀನೇನೋ ಇಲ್ಲಿ ಕಿತ್ತಾಕಕ್ಕೆ ಬಂದಿದ್ದೆ? ಹುಲ್ಲ. ನೀನೇನೋ ಇಲ್ಲಿ ಗುಡ್ಡಾಕಕ್ಕೆ ಬಂದಿದ್ದೆ? ಹುಲ್ಲ. ಕಾಮಿಡಿ ಕಿಲಾಡಿಗಳ ಸೀಸನ್ 3ರ ವಿನ್ನರ್ ಆದ ರಾಕೇಶ್ ಪೂಜಾರಿ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರಿಗೆ ಕೇವಲ 33 ವರ್ಷ ವಯಸ್ಸಾಗಿತ್ತು. ಇಷ್ಟು ಚಿಕ್ಕ ವಯಸ್ಸಿಗೆ ರಾಕೇಶ್ ಪೂಜಾರಿ ಅವರಿಗೆ ಏನಾಗಿತ್ತೋ ಗೊತ್ತಾ? ನಿನ್ನೆ ಉಡುಪಿಯ ಒಂದು ಫಂಕ್ಷನ್ ಮುಗಿಸಿಕೊಂಡು ಮನೆಗೆ ಹೋಗುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಇದರ ಬಗ್ಗೆ ಖುದ್ದು ರಾಕೇಶ್ ಪೂಜಾರಿಯ ಸ್ನೇಹಿತನೇ ಮಾತನಾಡಿದ್ದಾನೆ. ಅವರು ಏನ್ ಹೇಳಿದ್ದಾರೆ ನೋಡುವ ಮುನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ರಾಕೇಶ್ ಪೂಜಾರಿಯ ಬಗ್ಗೆ ಏನು ಹೇಳಿದ್ದಾರೆ, ಇನ್ನು ಕ್ರೇಜಿ ಕ್ವೀನ್ ರಕ್ಷಿತಾ ರವರು ಕೂಡ ಕಣ್ಣೀರು ಹಾಕುತ್ತಾ ಒಂದು ಪೋಸ್ಟ್ ಅನ್ನು ಕೂಡ ಹಂಚಿಕೊಂಡಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ನೋಡುವ ಮುನ್ನ ರಾಕೇಶ್ ಪೂಜಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನೀವು ಕೂಡ ಕೋರೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ, ಹಾಗೂ ತಪ್ಪದೆ ಓಂ ಶಾಂತಿ ಎಂದು ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಇದುವೇ ರಾಕೇಶ್ ಪೂಜಾರಿ ಅವರ ಕೊನೆಯ ವಿಡಿಯೋ. ನಿನ್ನೆ ರಾತ್ರಿವರೆಗೂ ಸ್ನೇಹಿತರ ಜೊತೆ ಕುಣಿತು ಕುಪ್ಪಳಿಸಿ ಗಟ್ಟಿಮುಟ್ಟಾಗಿ ಇದ್ದ ರಾಕೇಶ್ ಪೂಜಾರಿ ಅವರು ಇವತ್ತು ಇಲ್ಲ ಅಂತ ಅಂದ್ರೆ ಆ ವಿಷಯವನ್ನು ಅರಗಿಸಿಕೊಳ್ಳೋಕೆ ಆಗುತ್ತಿಲ್ಲ. ಆದ್ರೂ ನಂಬಲೇಬೇಕು. ಉಡುಪಿಯ ಒಂದು ಸಣ್ಣ ಹಳ್ಳಿಯಲ್ಲಿ ಬೆಳೆದಿದ್ದ ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿಗಳ ಮೂಲಕ ಕರ್ನಾಟಕ ಜನತೆಯ ಮನೆಯ ಮಾತಾಗಿದ್ರು. ಅವರು ಸ್ಟೇಜ್ ಮೇಲೆ ಬರುತ್ತಿದ್ದಂತೆಯೇ ಎಲ್ಲರೂ ನಗುತ್ತಿದ್ದರು. ಅವರು ಡೈಲಾಗ್ಗಳು ಹೇಳಿದರೆ ಕೇಳೋಕೆ ಚಂದ. ಅವರ ಹಾವಭಾವಗಳನ್ನು ನೋಡಿದರೆ ಸಾಕು, ಎಂಥವರಿಗೂ ಕೂಡ ನಗು ಬರ್ತಿತ್ತು. ಅಷ್ಟು ಚೆನ್ನಾಗಿ ನಗು ನಗುತ್ತಾ ಎಲ್ಲರನ್ನೂ ರಂಜಿಸ್ತಾ ಇದ್ರು ರಾಕೇಶ್ ಪೂಜಾರಿ ಅವರು. ಆದ್ರೆ ಅವರು ಇಂದು ವಿಧಿಯ ಆಟಕ್ಕೆ ಬಲಿಯಾಗಿದ್ದಾರೆ. ಇನ್ನು ಕಾಮಿಡಿ ಕಿಲಾಡಿಗಳ ಜಡ್ಜ್ ಆಗಿದ್ದ ರಕ್ಷಿತಾ ರವರು ರಾಕೇಶ್ ಇಲ್ಲ ಅನ್ನೋ ಸುದ್ದಿ ನನಗೆ ಅರಗಿಸಿಕೊಳ್ಳಲು ಆಗುತ್ತಿಲ್ಲ. ಕಾಮಿಡಿ ಕಿಲಾಡಿಗಳ ಶೋ ನನ್ನ ಮನಸ್ಸಿಗೆ ತುಂಬಾನೇ ಹತ್ತಿರವಾದ ಶೋ. ರಾಕೇಶ ಬೇರೆ ಎಲ್ಲರಿಗಿಂತ ತುಂಬಾನೇ ವಿಭಿನ್ನವಾಗಿದ್ದ. ಅವನಂತಹ ಅದ್ಭುತ ವ್ಯಕ್ತಿಯನ್ನು ನಾನು ನೋಡೇ ಇರಲಿಲ್ಲ. ಅವನಿಗಿದ್ದ ಟ್ಯಾಲೆಂಟ್ ಅಪಾರ. ಕ್ಯಾಮರಾ ಮುಂದೆ ಆಗಲಿ ಕ್ಯಾಮರಾ ಹಿಂದೆಯಾಗಲಿ ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ದ. ನೀವು ಮಾಡುತ್ತಿದ್ದ ತರ್ಲೆಗಳು ನಮಗೆ ಸದಾ ನಗು ತರ್ತಿತ್ತು. ನೀನು ಸದಾ ನಮ್ಮ ಮನಸ್ಸುಗಳಲ್ಲಿ ಇರ್ತೀಯ. ತುಂಬಾನೇ ಥ್ಯಾಂಕ್ ಯು ರಾಕೇಶ ಎಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ. ಇನ್ನು ರಾಕೇಶ್ ಪೂಜಾರಿ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ದೊಡ್ಡ ಅಭಿಮಾನಿಯಾಗಿದ್ರು. ಇದನ್ನು ಅನೇಕ ಶೋಗಳಲ್ಲಿ ರಾಕೇಶ್ ಪೂಜಾರಿ ಅವರೇ ಖುದ್ದು ಹೇಳಿಕೊಂಡಿದ್ರು. ಇನ್ನು ಕಾಮಿಡಿ ಕಿಲಾಡಿಗಳು ಗೆದ್ದ ಮೇಲೆ ರಕ್ಷಿತಾ ರವರ ಮೂಲಕ ದರ್ಶನ್ ರವರನ್ನು ಕೂಡ ಭೇಟಿಯಾಗಿದ್ರು. ಇನ್ನು ಮೂಲಗಳಿಂದ ಬಂದ ಮಾಹಿತಿಯ ಪ್ರಕಾರ ದರ್ಶನ್ ರವರು ರಾಕೇಶ್ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಹಣವನ್ನ ಸಹಾಯ ಕೂಡ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಏನೇ ಆಗಲಿ 33 ವರ್ಷಕ್ಕೆ ಅಪಾರ ಹೆಸರು ಮಾಡಿದ್ದ ರಾಕೇಶ್ ಅದನ್ನು ಅನುಭವಿಸೋಕೆ ಆಗ್ಲಿಲ್ಲ. ಇನ್ನು ಸುದ್ದಿಗಳ ಪ್ರಕಾರ ನೆನೆ ಸ್ನೇಹಿತನ ಮೆಹಂದಿ ಫಂಕ್ಷನ್ ನಲ್ಲಿ ಡಾನ್ಸ್ ಆಡುವ ವೇಳೆ ರಾಕೇಶ್ ಪೂಜಾರಿಗೆ ಸುಸ್ತು ಕಾಣಿಸಿಕೊಂಡಿದೆ. ಆಗ ಅವರನ್ನು ಅಲ್ಲೇ ಕೂರಿಸಿ ಒಂದು ಲೋಟ ನೀರನ್ನು ಕೊಟ್ಟಿದ್ದಾರೆ. ನೀರು ಕುಡಿಯೋ ಮುಂಚೆನೆ ರಾಕೇಶ್ ಪ್ರಜ್ಞೆ ತಪ್ಪಿದೆ. ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಆಗ ಆಸ್ಪತ್ರೆಯಲ್ಲಿ ರಾಕೇಶ್ ಇನ್ನಿಲ್ಲ ಎಂಬ ಸುದ್ದಿ ತಿಳಿದಿದೆ. ಇದಕ್ಕೆ ಕಾರಣ ಹೃದಯಾಘಾತ ಎಂದು ತಿಳಿದು ಬಂದಿದೆ. ಒಟ್ನಲ್ಲಿ ಇಷ್ಟು ಚಿಕ್ಕ ವಯಸ್ಸಿಗೆ ಹೃದಯಾಘಾತ ಎಂದ್ರೆ ನಂಬೋದಕ್ಕೆ ಕಷ್ಟವಾಗುತ್ತದೆ, ಆದರೆ ಅದು ಸತ್ಯ. ಇನ್ನು ರಾಕೇಶ್ ಪೂಜಾರಿ ಅವರೆಂದ್ರೆ ಮೊದಲು ಏನು ನೆನಪಾಗುತ್ತೆ ನಿಮಗೆ ಅಂತ ಈ ಕೂಡಲೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಸುಮಾರು ಒಂದು 7 ವಯಸ್ಸಿರಬೇಕು. ನಮ್ಮಪ್ಪನ ಸುಮ್ಮನೆ ಕೇಳಿದೆ, ಅಪ್ಪ ಈ ಮರ್ಡರ್ ಅಂದ್ರೆ ಏನು ಅಂತ. ನಮ್ಮಪ್ಪ ಎದ್ದೋಗಿ ರೋಡಲ್ಲಿ ಹೋಗ್ತಾರೆ, ಒಂದು ತಲೆನ ಕಟ್ಟಾಕಂತ ಕಟ್ ಮಾಡಿ ಕೈಯಲ್ಲಿ ಇಟ್ಕೊಂಡು ಹೇಳ್ದ, ಮಗನೇ ಇದೇ ಕಣ ಮರ್ಡರ್ ಅಂದ್ರೆ ಅಂತ. ಇಂಥ ವೀರಭೂಮಿಲಿ